ನಮಸ್ತೆ ವೀಕ್ಷಕರೇ. ನಾಳೆ 6ನೇ ತಾರೀಕು ಮಾರ್ಚ್ ವಿಜಯ ಏಕಾದಶಿ ಇದೆ. 6ನೇ ತಾರೀಕಿದೆ. 6ನೇ ತಾರೀಕು ಉಪವಾಸ ಮಾಡಬೇಕು. ಮತ್ತು 7ನೇ ತಾರೀಕು ಇನ್ನೂ ಉತ್ತಮ ಇದೆ. ಈ ದಿನ ಕೂಡ ನೀವು ದ್ವಾದಶಿ ಜೊತೆ ಏಕಾದಶಿ ಇರೋದರಿಂದ ಆವತ್ತಿನ ದಿನವೂ ಉಪವಾಸನ ಆಚರಣೆ ಮಾಡಬೇಕು. ಮುಖ್ಯವಾಗಿ 6ನೇ ತಾರೀಕು 7ನೇ ತಾರೀಕು ತುಂಬ ಮುಖ್ಯವಾದದ್ದು. ಆದ್ದರಿಂದ ಆ ದಿನವೂ ಏಕಾದಶಿ ಮಾಡುವಂಥದ್ದಿದೆ ನೋಡಿ. ಭಗವಾನು ಯುಧಿಷ್ಠಿರನಿಗೆ ಹೇಳ್ತಾರೆ, ಮತ್ತು ಬ್ರಹ್ಮಾಜಿ ನಾರದರ ಜೊತೆ ಹೇಳ್ತಾರೆ, ಈ ವ್ರತ ಯಾರು ಮಾಡ್ತಾರೋ ಅವರಿಗೆ ಪ್ರಾಚೀನ ಕಾಲದಿಂದಲೂ ಈ ವ್ರತ ತುಂಬ ವಿಶೇಷವಾದದ್ದು. ಪಕ್ಕದಲ್ಲಿ ಮುನಿಯವರು ಹೇಳ್ತಾರೆ ರಾಮನಿಗೆ, ರಾವಣನಿಂದ ನೀನು ವಿಜಯ ಸಾಧಿಸಬೇಕು ಅಂದರೆ ಈ ಒಂದು ವಿಜಯ ಏಕಾದಶಿ ಆಚರಣೆ ಮಾಡಬೇಕು ಅಂತ. ಈ ವಿಜಯ ಏಕಾದಶಿ ವ್ರತನ ರಾಮ ಏನು ಮಾಡ್ತಾರೆ, ಪೂರ್ತಿ ಸೈನಿಕರ ಜೊತೆ ಈ ವ್ರತನ ಆಚರಣೆ ಮಾಡ್ತಾರೆ. ಎಲ್ಲ ಸೈನಿಕರ ಜೊತೆ ಸೇರಿಕೊಂಡು ಅವ್ರನ್ನೂ ಸೇರಿಸ್ಕೊಂಡು ಈ ವ್ರತ ಆಚರಣೆ ಮಾಡ್ತಾರೆ. ಯಾವುದು ವಿಜಯ ಏಕಾದಶಿ ಅಂತ. ಬ್ರಹ್ಮಾಜಿ ನಾರದರಿಗೆ ಹೇಳ್ತಾರೆ ನೋಡಿ, ಹೇಳ್ತಾರೆ ಅವರು, ಯಾರು ಈ ವ್ರತ ಮಾಡ್ತಾರೋ ಅಂಥವರಿಗೆ ಈ ಲೋಕದಲ್ಲಿ ವಿಜಯ ಸಿಗುತ್ತೆ, ಪರಲೋಕದಲ್ಲೂ ಅವರಿಗೆ ವಿಜಯ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನೋಡಿ, 7ನೇ ತಾರೀಕು ಉಪವಾಸ ಮಾಡಬೇಕು. 6, 7, 8ನೇ ತಾರೀಕಂತೂ ಕಡ್ಡಾಯವಾಗಿ ಉಪವಾಸ ಮಾಡಲೇಬೇಕು. ಅಂದರೆ 6 ಏಕಾದಶಿ, 7 ದ್ವಾದಶಿಯುಕ್ತ ಏಕಾದಶಿ, 8 ಶಿವರಾತ್ರಿ ಇರೋದರಿಂದ ಏಕಾದಶಿ ಉಪವಾಸ ಮಾಡಬೇಕು ಮತ್ತು ದ್ವಾದಶಿ ಉಪವಾಸ ಮಾಡಬೇಕು. ಇಷ್ಟು ಮಾಡೋದ್ರಿಂದ ನಿಮಗೆ ಎಲ್ಲ ಪುಣ್ಯ ಪ್ರಾಪ್ತಿ ಆಗುತ್ತೆ. ಶಿವರಾತ್ರಿ ದಿನ ಕೂಡ ವಿಶೇಷವಾಗಿ ಉಪವಾಸ ಮಾಡಬೇಕು, ಜಾಗರಣೆ ಮಾಡಬೇಕು. ಮತ್ತು ಏಕಾದಶಿ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಮಹಾಪ್ರಭು ವಿಷ್ಣುವಿನ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ನೀವು ನಿಮಗೇನು ಸಂಕಲ್ಪ ವಿಜಯ, ನಿಮಗೇನು ವಿಜಯ ಬೇಕು, ಕೋರ್ಟ್ ಕೇಸ್ ವಿಜಯ ಬೇಕು ನನಗೆ, ಮತ್ತು ನೀವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಸಂಕಲ್ಪ ಮಾಡ್ಕೋಬೇಕು. ನೀವೇನು ಸಂಕಲ್ಪ ಮಾಡ್ಕೋತೀರಾ ಅದು ನಿಮಗೆ ನಡೆಯುತ್ತೆ. ವಿಶೇಷವಾಗಿ ಉಪವಾಸ ಮಾಡಿ ಆಚರಣೆ ಮಾಡಬೇಕು. ವಿಷ್ಣುವಿನ ಸಹಸ್ರನಾಮ ಜಪ, ವಿಷ್ಣುವಿನ ಅಷ್ಟೋತ್ತರ ಹೇಳಬೇಕು. ಈ ದಿನ ನಿಮಗೆ ವಿಷ್ಣುವಿನ ಮಂತ್ರನ ನೀವು ನಿರಂತರವಾಗಿ ಪಠಿಸಬೇಕು. ನಂತರ ನೀವು ವಿಷ್ಣುವಿನ ಅಭಿಷೇಕ ಮಾಡಬೇಕು. ವಿಷ್ಣುವಿನ ಅಭಿಷೇಕ ಮತ್ತು ತುಳಸಿ ನೀರಿನಿಂದ ವಿಷ್ಣುವಿನ ಒಂದು ಮೂರ್ತಿ ಇಟ್ಕೊಂಡು, ಕೃಷ್ಣನ ಒಂದು ಮೂರ್ತಿ ಇಟ್ಕೊಂಡು ನೀವು ತುಳಸಿ ದಳ ಹಾಕಿ ಅದರೊಳಗೆ ನೀವು ಅಭಿಷೇಕಕ್ಕೆ ಹಾಕಬೇಕು. ಮತ್ತು ಶಂಕುಲಿ ನೀವು ಅಭಿಷೇಕ ಮಾಡಬೇಕು ಪ್ರಭು ವಿಷ್ಣುಗೆ. ಅವತ್ತಿನ ದಿನ ನೀವು ಒಂದು ವಿಶೇಷವಾದ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ್ ಹರೇ ಹರೇ ಅಂತ ನೀವು ಮಂತ್ರನ ನಿರಂತರವಾಗಿ ಜಪಿಸಬೇಕು. ಒಂದು ಆರೋಗ್ಯ ಆಗಲಿ, ನಿಮಗೆ ಒಂದು ವಿಜಯ ಪ್ರಾಪ್ತಿಗಾಗಲಿ, ಈ ಲೋಕ ಅಲ್ಲ ಪರಲೋಕದಲ್ಲೂ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಪುಣ್ಯ ಸಿಗುತ್ತೆ. ನಿಮ್ಮ ಪಾಪಗಳೆಲ್ಲ ತೊಳೆದು ಪುಣ್ಯ. ಏಕಾದಶಿ ಅಂದ್ರೇ ತುಂಬ ವಿಶೇಷವಾದದ್ದು. ಪ್ರಭು ವಿಷ್ಣುವಿನ ಆರಾಧನೆ. ಮತ್ತು ಏಕಾದಶಿ ದಿನ ನೀವು ಮಹಾಪ್ರಭು ವಿಷ್ಣುವಿಗೆ ದ್ವಾದಶಿಯುಕ್ತ ಏಕಾದಶಿ ಇರೋದರಿಂದ ಶಿವಲಿಂಗಕ್ಕೂ ಅಭಿಷೇಕ ಮಾಡಬೇಕು. ಮತ್ತು ಮೊಸರು, ಹಾಲು, ಜೇನುತುಪ್ಪ, ಸಕ್ಕರೆ ಇಷ್ಟೆಲ್ಲ ಸೇರಿಸಿ ಪಂಚಾಮೃತ ಅಭಿಷೇಕ ಮಾಡಬೇಕಾಗುತ್ತೆ. ತುಪ್ಪ ಸೇರಿಸಿ ವಿಷ್ಣುಗೆ, ಶಿವನ ಆರಾಧನೆ, ಹರಿಹರ ಆರಾಧನೆ ಮಾಡಬೇಕು. ಶಿವನಿಗೆ ಬಿಲ್ವಪತ್ರೆ ಅರ್ಚನೆ ಮಾಡಬೇಕು. ವಿಷ್ಣುವಿಗೆ ತುಳಸಿ ದಳದಿಂದ ಅರ್ಚನೆ ಮಾಡಬೇಕು. ತುಳಸಿ ದಳದಿಂದ ಅರ್ಚನೆ ಮಾಡೋಕ್ಕಾಗದೇ ಇರೋರು ಒಂದು ಪಕ್ಷ ಒಂದೇ ಒಂದು ತುಳಸಿ ದಳ ಅರ್ಪಣೆ ಮಾಡಿದ್ರೂ ಸಾಕು. ಮತ್ತು ಬಿಲ್ವಪತ್ರೆ ಅರ್ಚನೆ ಮಾಡಿ ನೀವು ನಿಮ್ಮ ಸಂಕಲ್ಪಗಳನ್ನ, ಕೋರಿಕೆಗಳನ್ನ ಈಡೇರಿಸ್ಕೋಬೋದು. ಇದು ತುಂಬ ಪುಣ್ಯ ಪ್ರಾಪ್ತಿಯಾಗುವಂಥದ್ದು ಒಂದು ವ್ರತ. ಇದು ವಿಜಯ ಏಕಾದಶಿ ನೋಡಿ. ಯಾರೇನೇ ಕೆಡಕು ಮಾಡಬೇಕು ಅಂತ ಇದ್ದರೂ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ನೀವು ಈ ಒಂದು ವ್ರತನ ಆಚರಣೆಯಿಂದ ನಿಮಗೆಲ್ಲ ವಿಜಯನೇ ಆಗತ್ತೆ, ವಿಜಯ ಸಾಧಿಸ್ತೀರ. ಯಾರಾದರೂ ನಿಮಗೆ ಏನಾದರೂ ತೊಂದರೆ ಕೊಟ್ಟಿರ್ಬೋದು, ಅವ್ರು ನಿಮಗೆ ಮೋಸ ಮಾಡಿರ್ಬೋದು,
ಅವರಿಗೆ ಯಾವ ತೊಂದರೆ ಕೊಟ್ಟು ಯಾವುದೇ ಮೋಸ ಮಾಡಿರಲಿ ಅದು ಆ ಫಲ ಅವರೇ ತಗೊಳ್ತಾರೆ, ಆ ಕರ್ಮ ಅವರೇ ಅನುಭವಿಸ್ತಾರೆ. ಕರ್ಮ ತಕ್ಕಂಗೆ ಫಲ ಅಂತ ಮಹಾಪ್ರಭು ವಿಷ್ಣು ಇದೇ ಒಂದು ಏಕಾದಶಿಯಲ್ಲಿ ಯುಧಿಷ್ಠಿರನಿಗೆ ಹೇಳಿರೋತಕ್ಕಂಥದ್ದು. ಮತ್ತು ಬ್ರಹ್ಮಾಜಿಯವರು ನಾರದ ಮುನಿಗಳಿಗೆ ಹೇಳಿದ್ದಾರೆ. ಇದು ಒಂದು ಪುಣ್ಯಕರವಾದ ಏಕಾದಶಿ. ಅದರಿಂದ ಏಕಾದಶಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ಸಂಕಲ್ಪ ಇಟ್ಕೊಂಡು ಈ ವ್ರತ ಆಚರಣೆ ಮಾಡಿ ಸಂಜೆಗೆ ನೀವು ವಿಷ್ಣುವಿನ ಭಜನೆ ಮಾಡಿ. ಭಜನೆ ನೀವು ವಿಷ್ಣುವಿನದು ನೀವು ಯಾವಾಗಲೂ ಮಾಡ್ತಾಯಿದ್ರೆ ಆ ಭಗವಂತ ನಿಮ್ಮ ಹತ್ರನೇ ಬರ್ತಾರೆ. ಭಗವಂತನ ಆಶೀರ್ವಾದ ಸಿಗುತ್ತೆ. ನೀವು ಭಗವಂತನ ಕೀರ್ತನೆ ಮಾಡ್ತಾಯಿದ್ರೆ ನಿಮಗೆ ಭಗವಂತನ ಆಶೀರ್ವಾದ ಅತಿ ಬೇಗ ನಿಮಗೆ ಪ್ರಾಪ್ತಿಯಾಗತ್ತೆ, ಪುಣ್ಯ ಪ್ರಾಪ್ತಿಯಾಗತ್ತೆ. ಹೀಗೆ ಹೇಳಿದ್ದೀನಿ ವೀಕ್ಷಕರೇ. ವ್ರತಾಚರಣೆನ ವಿಶೇಷವಾಗಿ ನೀವು ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನಾನು ಸಿಗ್ತೀನಿ.